ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾರಲ್ಲಿ ಬಂದು ನಿಂತಿದ್ದ ಗ್ಯಾರಂಟಿನ ಪಾಸ್ ಆಗ್ತಾ ಇರಲಿಲ್ಲ. ಕಾರಲ್ಲಿ ನಿಲ್ಸಿ ಬಂದೆ ತೋರಿಸಿ, ಅದನ್ನ ಕಾರ್ನ ನಿಲ್ಸಿ ಧಮಕಿ ಹಾಕುವಾಗ ಕಾರ್ಯಕರ್ತರು ಏನ್ ಮಾಡ್ತಾರೆ? ವಿರೋಧ ಪಕ್ಷದ ನಾಯಕರು ಕಾರಲ್ಲಿ ಬಂದು ಇಳಿದಿದ್ದಾರೆ. ಅದು ನಾವು ವಿಡಿಯೋ ನಮ್ಮಲ್ಲೂ ಇದೆ, ಬೇಕಾದ್ರೆ ತೋರಿಸ್ತೀನಿ. ಕಾರಲ್ಲಿ ಇಳಿಬೇಕಾದಿಲ್ಲ, ಮತ್ತೆ ಬಸ್ಸು ಬೇರೆ ರೂಟಲ್ಲಿ ಹೋಗಿದ್ದಾನೆ, ಈ ರೂಟಲ್ಲಿ ಯಾಕೆ ಕರ್ಕೊಂಬಂದರಂತೆ? ಪೊಲೀಸರಲ್ಲ, ಇವರೇ ಧಮಕಿ ಹಾಕಿ KSRTC ಬಸ್ ಅವನಿಗೆ ಧಮಕಿ ಹಾಕಿ ಈ ರೂಟಲ್ಲಿ ಕರ್ಕೊಂಡು ಹೋಗುವಂತ ಕರ್ಕೊಂಡು ಬಂದಿರೋದು. ಇಲ್ಲಿ ನಿಂತು ಪ್ರತಿಭಟನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾರ್ಯಕರ್ತರು ನೋಡಿ ಭಯ ಬಿದ್ದು ಅವ್ರು ಹೋಗಿರ್ತಕ್ಕಂಥದ್ದು. ಈಗ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಅವ್ರ ಮೇಲೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರತಿಭಟನೆ ಆದಾಗ ಕಾಂಗ್ರೆಸ್ ಬೇರೆ ಸ್ವರೂಪದ ಪ್ರತಿಭಟನೆಗಳನ್ನು ಮಾಡುದು. ಆದ್ರೆ ಈಗ ಮೊಟ್ಟೆ ಎಸೆಯುವಂತದ್ದು ಇದನ್ನ ಸಮರ್ಥನೆ ಮಾಡ್ಕೊತೀರಾ ಸರ್? ಈಗ ಮೊಟ್ಟೆ ಎಸೆಯೋದು ಅಥವಾ ಇವರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದು ದಾಳಿ ಮಾಡ್ಲಿಕ್ಕೆ ಬರುವಾಗ ಅದನ್ನ ಅವ್ರು ಸಮರ್ಥನೆ ಮಾಡ್ಕೊಳ್ತಾ ಇದಾರ? ಮೊಟ್ಟೆ ಯಾರು ಎಸ್ದಿದಾರಂತೆ? ಮೊಟ್ಟೆ ಇವರೇ ಎಸ್ಕೊಂಡಿರೋದು, ನಾವ್ಯಾರು ಎಸ್ದಿಲ್ಲ. ಇನ್ನು ಮಾಧ್ಯಮಗಳು ಕ್ಯಾಮರಾ ಮುಂದೆ ಮೊಟ್ಟೆ ಹೊಡೆದ ಸಾಕ್ಷಿ ಇಟ್ಕೊಂಡು ನೀವು ಮೊಟ್ಟೆ ಅನೇಕ ಸಂದರ್ಭಗಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಈಗ ಇರಿ, ಅವ್ರು ಮೊಟ್ಟೆ ಹೊಡೆದ್ಮೇಲೆ ನಾವು ಮೊಟ್ಟೆ, ಇವರು ಮೊಟ್ಟೆ ಹೊಡೆದಿದ್ದಾರೆ. ಬಿಜೆಪಿಯವ್ರು ಹೊಡೆದ ಮೇಲೆ ಇವ್ರು ಹೊಡೆದಿರೋದು ಮೊಟ್ಟೆ ಇಲ್ಲ. ಬಿಜೆಪಿಯವ್ರು ಮೊಟ್ಟೆ ಹೊಡೆದ ಮೇಲೆ ಇವ್ರು ಹೊಡೆದಿರೋದು. ಇವರು ಭಾರತೀಯ ಜನತಾ ಪಾರ್ಟಿಯವರು ರೌಡಿ ಮೋರ್ಚಾವನ್ನ ಪ್ರಾರಂಭ ಮಾಡಿ ಅದರಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ರೌಡಿಗಳನ್ನೆಲ್ಲ ಸೇರಿಸಿ ಕೋರ್ಟಲ್ಲೂ ಸಹ ಹೋಗಿ ಅವ್ರು ಯಾರು ಸಹ ರೌಡಿಗಳಲ್ಲ ಅಂತೇಳಿ ಸರ್ಟಿಫಿಕೇಟ್ ತಗೊಂಡು ಆ ದಾಳಿ ಮಾಡಲಿಕ್ಕೆ, ಹಲ್ಲೆ ಮಾಡಲಿಕ್ಕೆ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ. ಯಾವ್ದಾದ್ರು ಹೊಸ ಡೈಲಾಗ್ ಇದ್ರೆ ಹೇಳಕ್ ಹೇಳಿ ಭಾರತೀಯ ಜನತಾ ಪಾರ್ಟಿಯವ್ರು. ಹಳೇದೆಲ್ಲ ತಿರುಗಿಸ ಪ್ಲೇಟ್ ಹಾಕೋದು ಬೇಡ. ಸಂಪೂರ್ಣ ಈಗ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವ ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿ ಅಂತ ಹೇಳಿದ್ದಾರೆ. ನೀವು ಬೇಕಾದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಆಫೀಸ್ಗೆ ಹೋಗಿ, ಅಲ್ಲಿ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಬೋರ್ಡ್ ಮುಂದೆ ನಾವು ಬ್ಯಾರಿಕೇಡ್ ಹಾಕಿದ್ದೀವಿ. ಅಲ್ಲಿ ಬಂದು ಮಸಿ ಎಸೆಯೋದು ಇದೆಲ್ಲ ಮಾಡೋದೇನು ಹೊಸದೇನಲ್ಲ, ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ 12 ವರ್ಷದಿಂದ. ಅವ್ರು ಯಾವ ದುರುದ್ದೇಶದಿಂದ ಕಾಂಗ್ರೆಸ್ ಕಚೇರಿಯಲ್ಲಿ ಇದೊಂದು ದೊಡ್ಡ ಕುತಂತ್ರ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಕಚೇರಿಯ ಮುಂದೆ ಬಂದು ಬಸ್ನ ನಿಲ್ಲಿಸಿಕೊಂಡು ಪ್ರತಿಭಟನೆ ಮಾಡಬೇಕಾದ್ದು ಏನ್ ಬಂತು? ಅವ್ರಿಗೆ ಅಶೋಕ ಕಾರಲ್ಲಿ ಇಳಿಬೇಕಾದ್ದೇನಿರಲಿಲ್ಲ. ಅವ್ರನ್ನೇನು ನೀವು ನಿಲ್ಲಿಸಿ ಅಂತ ಯಾರು ನಾವ್ಯಾರು ಅಡ್ಡ ಹಾಕಿರ್ಲಿಲ್ಲ. ಕಾರಲ್ಲಿ ಇಳಿಬೇಕಾದ್ದೇನು ಪ್ರಸಂಗ ಆಯ್ತು? ಅದರಿಂದ ಇವರು ದೊಡ್ಡ ಷಡ್ಯಂತ್ರ ಮಾಡಿದ್ರು. ಅದನ್ನ ಏನ್ ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿ ತನಿಖೆ ಆಗ್ಬೇಕು. ನಾವು ಸಹ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ನಿಮ್ಮ ಕಾರ್ಯಕರ್ತರು ಕೂಡ ಬಿಜೆಪಿ ಆಫೀಸಿಗೆ ಮುತ್ತಿಗೆ ಹಾಕಿದ್ದಾರೆ, ಗವರ್ನರ್ ಆಫೀಸಿಗೆ ಮುತ್ತಿಗೆ ಹಾಕಿದ್ದಾರೆ. ಅದೇ ತರ ಅವರು ನೀವು ಪ್ರತಿಭಟನೆ ಮಾಡೋ ಸಲ ನಿಮ್ಮ ಆಫೀಸಿಗೆ ಬಂದಿದ್ದಾರೆ. ಈಗ ನಾವು ತಡೆಯೋದಕ್ಕೆ ಪೊಲೀಸರು ನಿಯೋಜನೆ ಮಾಡಿದ್ರಿ, ಪೊಲೀಸರು ತಡೀತಿದ್ರು, ಕರ್ಕೊಂಡು ಹೋಗ್ತಾ ಇದ್ರು. ಕಾರ್ಯಕರ್ತರು ಮೊಟ್ಟೆ ಎಸೆಯುವಂತ ಅನಿವಾರ್ಯ ಬಿಜೆಪಿ ಕಚೇರಿಗೆ ನಾವು ಹೋಗಿದ್ವಿ. ಅಲ್ಲಿ ಯಾರಾದ್ರೂ ಮೊಟ್ಟೆ ಹೊಡೆದ್ರಾ? ಇಲ್ಲಿ ಬಂದು ಬಿಜೆಪಿಯವರು ಮೊಟ್ಟೆ ಹೊಡೆದ ಮೇಲೆ ಇವರು ಕಾಂಗ್ರೆಸ್ ಕಾರ್ಯಕರ್ತರು ಆ ಮೊಟ್ಟೆ ತೆಗೆದು ಹೊಡೆದಿರೋದು. ಒಳ್ಳೆ ಆಯ್ತಲ್ಲ. ಇಡೀ ನೋ ನಾವು ಸ್ವಲ್ಪ ಹೇಳ್ತೀನಿ ಕೇಳಿ, ಸ್ವಲ್ಪ ಹೇಳೋಷ್ಟು ಕೇಳಿ. ಮೊಟ್ಟೆ ಸಂಸ್ಕೃತಿ ಶುರುವಾಗಿದ್ದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಇವರು ಅಧಿಕಾರ ಬಂದ ಮೇಲೆ ತೃಣಮೂಲ್ ಕಾಂಗ್ರೆಸ್ ಒಂದ್ ನಿಮಿಷ ಇರಿ ಸ್ವಾಮಿ, ಒಂದ್ ಸ್ವಲ್ಪ ನಾ ಹೇಳಿ. ತೃಣಮೂಲ್ ಕಾಂಗ್ರೆಸ್ ಶಾಸಕರ ಮೇಲೆ ಎಲ್ಲರ ಮೇಲೂ ಮೊಟ್ಟೆ ಎಸೆದ್ರಲ್ಲ, ಅವಾಗ ಎಲ್ಲೋಗಿತ್ತಂತೆ ಮೊಟ್ಟೆ, ಔಟ್ ಆಫ್ ಸ್ಟಾಕ್ ಇತ್ತಂತ. ಸೊ ಇವ್ರ ಸಂಸ್ಕೃತಿ ಇವ್ರು ಇಲ್ಲಿ ತೋರ್ಸಕ್ ಬಂದ್ರು, ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು. ನಾನು ಇಲ್ಲ ಅಂತ ಹೇಳಲ್ಲ, ಇದೆಲ್ಲ ಆಗಬಾರ್ದು. ಈಗ ಅವ್ರು ಮಾಡಿದ್ರು ನಾವು ಮಾಡಿದ್ರು ವ್ಯತ್ಯಾಸ ಪ್ರಶ್ನೆ ಅಲ್ಲ. ಈ ಕಾರ್ಯಕರ್ತರು ಏನ್ ಮಾಡ್ತಾರೆ? ಅವರು ಮಂದಿರ ದೇವಸ್ಥಾನ ಅಂತ ತಿಳ್ಕೊಂಡಿರ್ತಕ್ಕಂಥ ಕಚೇರಿ ಮೇಲೆ ದಾಳಿ ಬಂದ್ರೆ ಸೆಲ್ಫ್ ಡಿಫೆನ್ಸ್ ಎಲ್ಲ ಅವ್ರು ಮಾಡ್ಕೊಂಡಿದ್ದಾರೆ. ಅದೇ ಮೊಟ್ಟೆ ತೆಗೆದು ಅವ್ರು ಹೊಡೆದಿದ್ದಾರೆ. ಸೆಲ್ಫ್ ಡಿಫೆನ್ಸ್ ಅದು ಭಾರತೀಯ ಜನತಾ ಪಾರ್ಟಿಯವರು. ಅದು ಭಾರತೀಯ ಜನತಾ ಪಾರ್ಟಿಯವರು ಪಾಕಿಸ್ತಾನ ಹಿಂದೂ ಮುಸ್ಲಿಂ ಅಂತ ಹೇಳಿ ಮಾಡ್ತಾರೆ. ಅದು ನಮ್ಮ ಕಲ್ಚರ್ ಅಲ್ಲ.